ನೆನ್ನೇನೋ ಇದು ನಮ್ಮ ಸ್ನೇಹಿತರುಗಳು ಕೆಲವರು ಮಾತಾಡ್ತಿದ್ರು. ನಾನು ಮಾತಾಡಬಾರ್ದು. ಮಾಜಿ ಶಾಸಕರಾದಂಥ ಎ ಮಂಜೂರವರ ಹೊಣೆಗೇಡಿತನದ ಹೇಳಿಕೆಗಳು ಅದೇನ್ರಿ, ಅವರು ತಮ್ಮಾಜಿ ಚಂದ್ರೇಗೌಡ ಕೃಷ್ಣಮೂರ್ತಿ ಅಥವಾ ಇನ್ನು ಮಿಕ್ತವರು ಇವ್ರ್ಯಾರು ಅವ್ರ್ಯಾರು ಅಂತ ಏನು ಅಧಿಕೃತ ಕಾರ್ಯಕ್ರಮ ಅಲ್ಲ. ಕೆಲಸ ಪ್ರಾರಂಭ ಆಗೋದಿನ ನಮ್ಮನ್ನ ಬರೆಯಳವರೇ ಬಂದಿರ್ತೀವಿ. ಇದೇನು ಸರ್ಕಾರಿ ಅಧಿಕೃತ ಕಾರ್ಯಕ್ರಮದಲ್ಲಿ ನಾವಿಬ್ಬರು ಬಂದು ಮಾಡಲಿಕ್ಕೆ ಯಾರು ಅಂತಕ್ಕಂಥ ಪ್ರಶ್ನೆ ಮಾಡ್ತಕ್ಕಂಥದ್ದು ಅದೇ ಇದು ಕುಡಿಯೋ ನೀರಿಗೆ ಆ ಕತೆ. ಅದು ಅವ್ರದ್ದು ಅವರ ರಕ್ತಗತವಾದಂಥ ಗುಣ, ಅವರ ಅವತ್ತಿಂದ ಬೆಳೆಸ್ಕೊಂಡ್ಬಂದಿರ್ತಕ್ಕಂಥ ಅವ್ರ ಸ್ವಭಾವ. ಅದು ನಾವು ಪಾಪ ಕಳ್ತಿದ್ದು ಬಿಡಿ ಕಳ್ಮಂಡಿ ಅಂದರೆ ನಡ್ನೀರಲ್ಲಿ ಬಿಟ್ಟದೇನು ಅನ್ನೋಂಥದ್ದಕ್ಕೆ ಇವರು ಅನ್ವರ್ತನಾಮ ಅಂತಕ್ಕಂಥ ವಿಚಾರವನ್ನು ಕೂಡ ಹೇಳ್ತಾ ಅದು ಅವ್ರಿಗೆ ಸಂಬಂಧಪಟ್ಟಂಥದ್ದು. ಇಂಥದ್ರೊಳಗೇನೆ ಅವರು ಅವರ ಖುಷಿಯನ್ನು, ಜೀವನದ ಸಾರ್ಥಕತೆಯನ್ನು ಆಗ್ತಕ್ಕಂಥ ಕೆಲಸಕ್ಕೆ ಕಲ್ಲಾಕೋದ್ರೊಳಗೇ ಅವರು ಸಾರ್ಥಕತೆಯನ್ನು ಕಂಡಿಡ್ಕೊಳ್ತಾ ಇರ್ತಕ್ಕಂಥದ್ದು ಇತ್ತೀಚಿನ ದಿನಗಳಲ್ಲಿ ಇದೆಲ್ಲ ಮಾಧ್ಯಮದವ್ರ ಮುಖಾಂತರ ಆಗ್ಬೋದು ಅಥವಾ ಅವರ ನಡವಳಿಕೆಗಳ ಮುಖಾಂತರ ಜಗಜ್ಜಾಹೀರಾತ ಆಗ್ತಕ್ಕಂಥದ್ದು. ನಿಟ್ಟಿನಲ್ಲಿ ಜಾಸ್ತಿ ಅವ್ರ ಮಾತುಗಳಿಗೆ ಜಾಸ್ತಿ ದಾವಸ್ಪೇಟೆ ಕೈಗಾರಿಕಾ ಪ್ರದೇಶಕ್ಕೆ ನೀರು ಕೊಡೋ ವಿಚಾರ ಬಗ್ಗೆ ಪ್ರತಿಭಟನೆ ಮಾಡಿದೆ ಸರ್ ಅಂತ ಪ್ರತಿಭಟನೆ ಮಾಡ್ತಕ್ಕಂಥದ್ದು, ನಾವು ಹೋಗ್ದಂಗೆ ಬಿಡ್ತಕ್ಕಂಥದ್ದು ಇದು ಡಿ ಕೆ ಶಿವಕುಮಾರ್ ಅವರು ಇದು ಸರ್ಕಾರದಿಂದ ಆಗಿರ್ತಕ್ಕಂಥ ಕಾರ್ಯಕ್ರಮ. ಸುಮ್ಮನೆ ಬಂದುಬಿಟ್ಟು ನೀರನ್ನ ತಗೊಂಡು ಹೋಗೋಕ್ಕಾಗಲ್ಲ. ಅಂಥದ್ರೊಳಗೆ ಇದನ್ನ ಎತ್ಕಡ್ತಕ್ಕಂಥ ಕೆಲಸ. ಡಾಬಸ್ಪೇಟೆಗೆ ಇಲ್ಲಿಂದ ಹೋಗ್ತಾಯಿ, ಡಾಬಸ್ಪೇಟೆಗೆ ಕೈಗಾರಿಕೀಕರಣ ಎಲ್ಲಾದರೂ ಒಂದು ಹತ್ರ ಈಗ ಯಾವ್ಯಾವ ಅಂಗಗಳಿವೆ ಒಂದು ನಿಮಿಷ ನರಸಿಂಹರಾಜು, ಕೈಗಾರಿಕೆ ಒಂದು ಹತ್ರ ಆಗಬೇಕು, ವ್ಯವಸಾಯ ಒಂದು ಕಡೆ ನಡಿಬೇಕು. ಇವೆಲ್ಲ ಅಭಿವೃದ್ಧಿಗೆ ಬರೀ ಒಂದೇ ಪೂರಕವಾಗಿ ನಡೆಯೋಕ್ಕಾಗಲ್ಲ. ಅನುತನುಲು ಹೋದಾಗ್ಲೇ ಇವೆಲ್ಲ ಸಮ ಪ್ರಮಾಣದಲ್ಲಿ ಅತಿ ಹೆಚ್ಚಿನ ಕೈಗಾರಿಕಾ ಪ್ರದೇಶ ಆದರೂ ಕಷ್ಟ, ತೀರಾ ಕೃಷಿ ಪ್ರದೇಶ ಆದರೂ ಕಷ್ಟ. ಇವೆರಡು ಸಮ್ಮಿಳಿತವಾಗಿ ಸಮ ಪ್ರಮಾಣದಲ್ಲಿ ಸರಿಯಾಗಿ ಜೊತೆಗೆ ತೆಗೆದುಕೊಂಡು ಹೋಗಬೇಕಾಗಿರ್ತಕ್ಕಂಥದ್ದು. ಅದರೊಳಗೆ ಬಿಡದಿ ಇಂಡಸ್ಟ್ರಿಯಲ್ ಏರಿಯಾ ಆಗ್ಬೋದು, ಡಾಬಸ್ಪೇಟೆ ಇಂಡಸ್ಟ್ರಿಯಲ್ ಏರಿಯಾ, ಇವೆಲ್ಲ ಸರ್ಕಾರದಿಂದ ಗುರುತು ಮಾಡಿರ್ತಕ್ಕಂಥ ಇಂಡಸ್ಟ್ರಿಯಲ್ ಏರಿಯಾಗಳು. ಕರ್ನಾಟಕ ರಾಜ್ಯಕ್ಕೆ ಯಾಕೆ ಬಂಡವಾಳದ ಕೊರತೆ ಇತ್ತೀಚಿನ ದಿನಗಳಲ್ಲಿ ಆಗ್ತಾಯಿದೆ ಅಂತ ಅಂದರೆ, ಇಂಥ ಎ ಮಂಜು ಅವರಂಥ ಸ್ಥಳೀಯ ಹೊಣೆಗೇಡಿ ನಾಯಕರುಗಳು ಅಂತ ಅಂದ್ಕೊಂಡಿರ್ತಕ್ಕಂಥವ್ರ ಡೋಂಗಿಗಳ ಇಂಥ ಕಾರ್ಯಕ್ಕೆ ಕೆಲಸಕ್ಕೆ ಕಲ್ಲಾಗ್ತಕ್ಕಂಥದ್ದು, ಅಡ್ಡ ಬರ್ತಕ್ಕಂಥ ಕೆಲಸದಿಂದ ಇಲ್ಲಿಗೆ ಎರೆದು ಬರಬೇಕಾಗಿರ್ತಕ್ಕಂಥ ಬಂಡವಾಳದಾರರ ಸಂಖ್ಯೆ ಕಡಿಮೆಯಾಗಿ ಎಲ್ಲ ಆಂಧ್ರದ ಕಡೆಗೆ ಕೇಳಿ ಪಾಪ ಇದನ್ನ ಮೂಲಕ್ಕೆ ಹೋದರೆ ಪುನಃ ಇನ್ನು ತಮಿಳ್ನಾಡು ಆಂಧ್ರ ಅಂತಾರಲ್ಲ ಅವ್ರನ್ನ, ಹಂಗಾಗಿ ಆ ಕಡೆಗೆ ಹೋಗ್ಲಿ ಅಂತ ಮಾಡ್ತಾಯಿದ್ರು ಇರ್ಬೋದು, ನನಗೆ ಗೊತ್ತಿಲ್ಲ. ಈ ನಿಟ್ಟಿನಲ್ಲಿ ಇಲ್ಲಿಂದ ನಮ್ಮ ಹೂಡಿಕೆದಾರರುಗಳು ಅಲ್ಲಿಗೆ ಬೇಕಾಗಿರ್ತಕ್ಕಂಥ ಮೂಲಭೂತ ಸೌಕರ್ಯ, ರಸ್ತೆ, ನೀರು, ವಿದ್ಯುತ್ ಸಂಪರ್ಕ ಇವೆಲ್ಲವೂ ಸರಿಯಾಗಿ ಕೊಡದೆ ಹೋದಾಗ ಸ್ಥಳೀಯ ಉದ್ಯಮಿದಾರರಾದರೂ ಬೇರೆ ಕಡೆ ಜಾಗ ನೋಡಲಿಕ್ಕೆ ಹೊರಡ್ತಾನೆ. ತೀರಾ ಕ್ಷುಲ್ಲಕ ಮನಸ್ಥಿತಿಯನ್ನು ಬಿಟ್ಟು ಒಂಥರ ವಿಕೃತ ಆನಂದವನ್ನು ಅನುಭವಿಸೋದನ್ನ ಹೊರತುಪಡಿಸಿ ಸಮಾಜಮುಖಿಯಾಗಿ ಕೆಲಸ ಮಾಡಿ ಅಂತ ಅವ್ರಿಗೆ ಹೇಳ್ತಾ ಅವ್ರ ವಿಚಾರವನ್ನು ಅಲ್ಲಿಗೆ ನಿಲ್ಲಿಸಿ ಈ ಊರಿಂದು ಈ ಕಾಮಗಾರಿದು ವಾಟರ್ ಫಿಲ್ಟರ್ ಕೂಡ ಉದ್ಘಾಟನೆಗೂ ಕೂಡ ರೆಡಿ ಇರ್ತಕ್ಕಂಥದ್ದು. ಬಹುಶಃ ಬಾಲಕೃಷ್ಣ ಅವರು ಅವ್ರ ಕಾಲಿಗೆ ಸ್ವಲ್ಪ ಏನೋ ಪೆಟ್ಟನ್ನು ಮಾಡ್ಕೊಂಡಿರೋದ್ರಿಂದ ಅವರೇ ಒಂದು 3-4 ಗ್ರಾಮಗಳಿಗೆ ಬಾಳೆನಹಳ್ಳಿ, ಮತ್ತಿಕೆರೆ ಮತ್ತು ಬೇರೆ ಊರುಗಳ ಪೂಜೆಗೆ ಬಂದಾಗ ಅದನ್ನು ಕೂಡ ಲೋಕಾರ್ಪಣೆ ಮಾಡ್ತೀವಿ ಅನ್ನೋಂಥ ವಿಚಾರವನ್ನು ಹೇಳಿದ್ದಾರೆ. ಇಷ್ಟು ವಿಚಾರಗಳು ಸಂತೋಷ. ಇದು ಗ್ರಾಮಕ್ಕೆ ಬೇಕಾಗಿರ್ತಕ್ಕಂಥ, ತಾವು ಕೂಡ ಪತ್ರಕರ್ತರು ಸಾಕ್ಷಿದಾರರಾಗ್ತಾಯಿದ್ದೀರಿ. ಕಳೆದ 10-15 ದಿನಗಳಿಂದ ಬೇರೆ ಬೇರೆ ಗ್ರಾಮಗಳಲ್ಲಿ 1 ಕೋಟಿ, 2 ಕೋಟಿ, 50 ಲಕ್ಷ ಈ ಥರದ ಕಾಮಗಾರಿಗಳು ನಡೀತಾ ಇರ್ತಕ್ಕಂಥದ್ದು, ಪ್ರಾರಂಭವಾಗಿರ್ತಕ್ಕಂಥದ್ದು. ಕೆಲವು ಕಡೆ ಇನ್ನೂ ಪ್ರಾರಂಭ ಮಾಡಿಲ್ಲ ಅಂತಕ್ಕಂಥ ಆರೋಪಗಳು ಇವೆ. ಪೂಜೆ ಆಯ್ತಿದ್ದಂಗೆ ಅದನ್ನ ಅಲ್ಲಿರ್ತಕ್ಕಂಥ MLA ಅವ್ರ ಮೂಲಕ ಸಂಬಂಧಪಟ್ಟಂಥ ಅಧಿಕಾರಿಗಳಿಗಾಗಲಿ ಅಥವಾ ಆ ಗುತ್ತಿಗೆದಾರರಿಗಾಗಲಿ ಆ ಒಂದು ಒತ್ತಡವನ್ನು ತರಿಸಿ, ಮಳೆಗಾಲ ಬೇರೆ ಪ್ರಾರಂಭ ಆಯ್ತಾರೆ ಹಿನ್ನೆಲೆಯಲ್ಲಿ ಒಂದು 15 ದಿನ, ಒಂದು ತಿಂಗಳು ಒಳಗಾಗಿ, 2ನೇ ತಿಂಗಳು ಒಳಗಾಗಿ ಕಾಮಗಾರಿಗಳು ಯಾವ ಪ್ರಾರಂಭವಾಗಿವೆ ಅವೆಲ್ಲವೂ ಲೋಕಾರ್ಪಣೆಗೆ ಸಿದ್ಧವಾಗಬೇಕು ಅಂತಕ್ಕಂಥ ಸೂಚನೆಯನ್ನು ಅಧಿಕಾರಿಗಳಿಗೆ ಶಾಸಕರ ಮುಖಾಂತರ ನೀಡಿಸಿ ಆ ಕೆಲಸವನ್ನು ಗುಣಮಟ್ಟದಲ್ಲಿ ತೊಗೊಳ್ತೀವಿ ಅನ್ನೋಂಥ ವಿಚಾರ. ಒಟ್ಟು 23 ಕೋಟಿಯನ್ನು ಈ ಪಂಚಾಯತಿಗೆ ಮಂಜೂರಾಗಿದೆ. 23-24 ಕೋಟಿಗಳಷ್ಟನ್ನ ನಿನ್ನೆ ದಿನ ತಾವು ಮಾನ್ಗಲ್ಗೂ ಬಂದಾಗಲೂ ಕೂಡ ಈ ವಿಚಾರವನ್ನು ತಾವು ತಮ್ಮ ಜೊತೆ ಹಂಚ್ಕೊಳ್ತಾ ಇದ್ದೋ. 50 ಲಕ್ಷ 1 ಕೋಟಿ ವ್ಯತ್ಯಾಸದಲ್ಲಿ 23 ಕೋಟಿ ಅಥವಾ ಅದಕ್ಕಿಂತ ಮಿಗಿಲಾದಂಥ ಕಾಮಗಾರಿ ಪಂಚಾಯತಿಗೆ ಬಂದಿರತಕ್ಕಂಥದ್ದು. ಅದನ್ನು ತಮ್ಮ ಮೂಲಕ ಮಂಜೂರಿಗೆ ತಲುಪಿಸಿ ಅಂತಕ್ಕಂಥದ್ದು ಕೂಡ. ಅದೇನು ಪಟ್ಟಿ ಕೊಡಿ ಮತ್ತೆ ಅದೇನೋ ಚರ್ಚೆ ಅಂತಾರೆ. ಪುನಃ ಚರ್ಚೆ ಬಂದಾಗ ನಾನು ಕೋಟೆಮಾರಮ್ಮ ದೇವಸ್ಥಾನಕ್ಕೆ ಪೂಜೆಗೆ ಹೋದೆ ಅಂತ ನಾನು ಅವ್ರ ವಿಚಾರ ಮಾತಾಡಬಾರ್ದು, ಅವರ ವಿಚಾರದ ಚರ್ಚೆಗೆ ಯೋಗ್ಯರಲ್ಲ ಅಂತಕ್ಕಂಥದ್ದು ನನ್ನ ತಿಳುವಳಿಕೆಗೆ ಬಿಟ್ಬಿಟ್ಟಿದ್ದೀನಿ. ಇದು ನೋಡಿ, ಹಿಂಗೆ ಹೇಳಿದಾಗ ಪುನಃ ಬೇಕೋ ಬೇಡವೋ ಅವ್ರ ಹೆಸರನ್ನ ಮಧ್ಯೆ ಕೇಳ್ಕೊಳ್ಳೇಬೇಕಾಯ್ತದೆ. ಇಲ್ಲಿ
ಚಕ್ರವಾಗಿ ಚರ್ಚೆ ಕರೆಯೋದು, ನಾನು ಕೋಟೆ ಮಾರಂಗೆ ಪೂಜೆ ಮಾಡೋದು. ಏನು ನೀನು ಏನು ಪಾಣಿಪಟ್ ಯುದ್ಧ ಮಾಡೋಕ್ಕೆ ಹೋಗವ್ ನನಗೆ, ಅಥವಾ 3ನೇ ಟಿಪ್ಪು ಸುಲ್ತಾನು ಹೈದರಾಲಿಯವ್ರ ಜೊತೆಗೆ ಈತನೂ ಒಬ್ಬ ಏನೋ ಇಲ್ಲಿಂದ ಸ್ಥಳೀಯ ಪಾಳೆಗಾರನಾಗ ಹೋಗೋ ನನಗೆ ನೀನು ನಾನು ಪೂಜೆ ಮಾಡ್ಸಂದ ಅಂತ ಓದಿ ಅವಾಗ ಬಂದು ಹಿಡ್ಕೊಂಬಿಟ್ರು. ಅಲ್ಲಿ ಕೋಟೆ ಮಾರಮ್ಮಗೆ ಹೋದೆ, ಇಲ್ಲಿ ಗಣೇಶನ ದೇವಸ್ಥಾನಕ್ಕೆ ಹೋಗಿ ಎಲ್ಲಿ ಹೋಯ್ತಾ ಇದೆಯಪ್ಪ ನೀನು, ಸೀದಾ ಅಲ್ಲಿಗೆ ಬರೋ ಅಂತಂದರೆ ನೀನು ಅಲ್ಲಿಗೆ ಯಾಕೆ ಹೋಯ್ತೀಯ ಅಂತ ನಾನು ಬಿಡದಿ ಮನೆಯಿಂದ ನಿನ್ಗೆ ಇದ್ದಿದ್ದಂಥ ದಾರಿ ಜಾಲಮಂಗ್ಲದ ಮುಖಾಂತರ ಈ ಕಡೆ ಇರಲಿ ಆಯಿತು. ಇಂಥವೆಲ್ಲ ಪೂರ್ತಿ ಜನನೂ ಕೂಡ ಗಮನಿಸ್ತಾ ಇರ್ತಾರೆ. ಇದು ಸೂಕ್ಷ್ಮತೆ ಇದೆ, ವಿದ್ಯಾವಂತಿಕೆ ಇದೆ, ಆ ತಿಳುವಳಿಕೆ ಅನುಭವದಿಂದನಾದರೂ ಜನಗಳಿಗೆ ಸಿಕ್ಕಿರ್ತದೆ ನಿಜವಾಗಿ ಯಾರು ಸ್ವಲ್ಪ ಅಭಿನಯ ಮಾಡ್ತಾ ಇರೋರು ಯಾರು ಅಂತಕ್ಕಂಥದ್ದು. ಇಷ್ಟು ವಿಚಾರ ಸರ್.